ಆ್ಯಕ್ಚುಲಾಗಿ ಮಧುಶ್ರೀ ಅವರು ನೀವು ಕಾಟ ಕೊಡ್ತೀರಾ ಜಗಳ ಕೊಡ್ತೀರಾ ಅಂತ ಹೇಳೇ ಇರಲಿಲ್ಲ, ನೀವು ಒಪ್ಕೊಂಡ್ರಿ. ಅಲ್ಲ, ನಾನು ಸುಮ್ಮನೆ ಇರಲ್ಲ, ನಾನು ತುಂಬ ಸೈಲೆಂಟ್ ಹುಡುಗ ಏನಲ್ಲ. ನಾನು ಇದ್ದೀನಿ ಅಂತಂದರೆ ಮಾತಾಡ್ತಿರ್ತೀವಿ, ಜಗಳಾಡ್ತಿರ್ತೀವಿ, ನಗಿಸ್ತಾ ಇರ್ತೀನಿ. ನಾನು ಸೈಲೆಂಟಾಗಂತೂ ಇರಲ್ಲ. ಬಟ್ ಕಾಟ ಕೊಡ್ತೀರಾ ಜಗಳ ಆಡ್ತೀರಾ ಅಂತ ಅವ್ರು ಹೇಳೇ ಇರಲಿಲ್ಲ, ನೀವು ಅದನ್ನೇ ಹೇಳಿ. ಇಲ್ಲ, ಕಾಟ ಕೊಡೋದು ಅಂದರೆ ಹಂಗಲ್ಲ. ನಾನು ಜಾಸ್ತಿ ಎಲ್ರಿಗೂ ರೇಗಿಸ್ತೀನಿ. ತುಂಬ ನಮ್ಮ ಸೆಟ್ಟಲ್ಲಿರೋರು ಎಲ್ಲರಿಗೂ ರೇಗಿಸ್ತೀನಿ. ನಮ್ಮ ಸೆಟ್ ಕೆಲಸ ಮಾಡೋರಾಗಿರ್ಬೋದು, ಮೇಕಪ್ ಆಗಿರ್ಬೋದು, ಎಲ್ಲರ ಜೊತೆನೂ ತುಂಬ ಜೋವಿಯಲ್ ಆಗಿ ಎಲ್ರಿಗೂ ರೇಗಿಸ್ಕೊಂಡು ತುಂಬ ಚೆನ್ನಾಗಿ ಓಡಾಡ್ತಿರ್ತೀನಿ. ಕಾಟ ಕೊಡೋದೊಂದು ಆ ರೇಂಜ್ಗಲ್ಲ, ಬಟ್ ರೇಗಿಸ್ತೀನಿ ಚೆನ್ನಾಗಿ. ಈಗ ಸೆಲೆಬ್ರಿಟಿ ಆದಮೇಲೆ ಲೈಫ್ ಎಷ್ಟು ಬದಲಾಗಿದೆ? ಮುಂಚೆ ಅಂದರೆ ಯಾವುದಕ್ಕೂ ಯೋಚನೆ ಮಾಡ್ತಿರ್ಲಿಲ್ಲ. ಏನಾದ್ರು ಒಂದು ಮಾತಾಡಬೇಕು ಅಂದ್ರೂ ಎಲ್ಲೂ ಯೋಚನೆ ಮಾಡ್ತಿರ್ಲಿಲ್ಲ. ಸುಮ್ಮನೆ ಜಸ್ಟ್ ಎಲ್ಲರೂ ಒಂದೀಗ ಆಚೆ ಹೋಗ್ಬೇಕು ಅಂದ್ರೂ ಏನೂ ಯೋಚನೆ ಮಾಡ್ತಿರ್ಲಿಲ್ಲ. ಇವಾಗ ಜನ ನೋಡ್ತಾರೆ, ಐ ಕಾಂಟ್ ಬಿ ಲೈಕ್ ಮುಂಚೆ ಇದ್ದಂಗೆ. ಬಟ್ ನಾನು ತುಂಬ ಅಷ್ಟೊಂದು ಓವರ್ ಜನ ನೋಡ್ತಾರೆ ಅಂತಲೇ ರೆಡಿಯಾಗಿ ಹೋಗಿ ನನಗೆ ಆ್ಯಕ್ಚುಲಿ ಇಷ್ಟನೇ ಇಲ್ಲ. ಎಲ್ಲಿಗೆ ಹೋಗ್ಬೇಕು ಅಂದರೂ ಕಬೋರ್ಡಲ್ಲಿ ಮೇಲ್ಗಡೆ ಏನು ಸಿಗುತ್ತೋ ಆ ಥರ ಬಟ್ಟೆ ಹಾಕೊಂಡು ಹೋಗ್ತೀನಿ ಅಷ್ಟೇ. ಆಮೇಲೆ ನನಗೆ ಡ್ರೆಸ್ ಆಗಬೇಕು ಆ ಥರ ಎಲ್ಲ ಏನು ಇಷ್ಟ ಇಲ್ಲ. ತುಂಬ ನಂಗೆ ಕಂಫರ್ಟ್ ಏನು ಇಷ್ಟ, ನಾನು ಯೂಶ್ವಲಿ ನಾನು ಎಲ್ಲೇ ಆಚೆ ಹೋದ್ರು ಜಸ್ಟ್ ಒಂದು ಟ್ರ್ಯಾಕ್ಸಲ್ಲಿ ಇರ್ತೀನಿ, ಒಂದು ಟೀ ಶರ್ಟ್ ಇಲ್ಲ ಒಂದು ಹುಡಿಯಲ್ಲಿ ಇರ್ತೀನಿ ಅಷ್ಟೇ, ಸಿಂಪಲ್.